ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ರಾಮಚಂದ್ರ. ಕನ್ನಡ ಮಿತ್ರ ಯೂಟ್ಯೂಬ್ ಚಾನಲ್ಗೆ ತಮಗೆಲ್ಲರಿಗೂ ಸ್ವಾಗತ. ಪ್ರೀತಿಯ ದ್ವಿತೀಯ PUC ಮಕ್ಕಳೇ, ಈ ವಿಡಿಯೋದಲ್ಲಿ ಎರಡನೇ ಪದ್ಯ ಭಾಗವಾದಂತಹ ವಚನಗಳು, ಇಲ್ಲಿ ಬಸವಣ್ಣನವರ ವಚನಗಳು ಮತ್ತು ಉರಿಲಿಂಗ ಪೆದ್ದಿಯ ವಚನಗಳನ್ನು ಇಲ್ಲಿ ಎರಡು ಭಾಗದಲ್ಲಿ ಕೊಟ್ಟಿದ್ದಾರೆ. ಈ ಎರಡೂ ವಚನಗಳ ಸರಳ ಸಾರಾಂಶವನ್ನು ನಾನು ಇಲ್ಲಿ ತಿಳಿಸಲಿದ್ದೇನೆ. ಮೊದಲಿಗೆ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೂ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಪ್ರಾರಂಭ ಮಾಡೋಣ. ಮೊದಲಿಗೆ ವಚನಗಳಲ್ಲಿ ಬಸವಣ್ಣನವರ ವಚನಗಳು. ಬಸವಣ್ಣನವರ ಪರಿಚಯವನ್ನು ನಾವು ನೋಡುವುದಾದರೆ, ಸಾಮಾನ್ಯವಾದ ವೈದಿಕ ಬ್ರಾಹ್ಮಣ ಕುಟುಂಬದಲ್ಲಿ ಜನಿಸಿ ಮಂತ್ರಿಯ ಪದವಿಗೇರಿದ ಬಸವಣ್ಣನವರು ಸಾಮಾಜಿಕ ಹಾಗೂ ಆಧ್ಯಾತ್ಮಿಕ ಪ್ರಪಂಚದಲ್ಲಿ ಬಹುದೊಡ್ಡ ಸಾಧನೆಯನ್ನು ಮಾಡಿದರು. ಕ್ರಿಸ್ತಶಕ 12ನೇ ಶತಮಾನದಲ್ಲಿ ಜೀವಿಸಿದ ಬಸವಣ್ಣನವರು ಬಾಲ್ಯದಲ್ಲಿ ತಾಯಿ ತಂದೆಯರು ಒತ್ತಾಯಪಡಿಸಿದ ವೈದಿಕ ಸಂಪ್ರದಾಯ ಆಚರಣೆಗಳಿಗೆ ತಲೆಬಾಗದೆ ಮನೆ ಬಿಟ್ಟು ಕೂಡಲ ಸಂಗಮ ಕ್ಷೇತ್ರದಲ್ಲಿ ಶಿವನನ್ನು ಕುರಿತು ಧ್ಯಾನ ಮಾಡಿ ಭಗವಂತನ ಸಾಕ್ಷಾತ್ಕಾರವನ್ನು ಪಡೆದುಕೊಂಡರೆಂಬ ಐತಿಹ್ಯವಿದೆ. ತರುವಾಯ ಬಸವಣ್ಣನವರು ಕೂಡಲ ಸಂಗಮದಿಂದ ಕಲ್ಯಾಣ ನಗರಕ್ಕೆ ತೆರಳಿ ಬಿಜ್ಜಳನ ಅರಮನೆಯಲ್ಲಿ ಲೆಕ್ಕಿಗನ ಹುದ್ದೆಯನ್ನು ವಹಿಸಿಕೊಂಡು ಕಾಲಾನುಕ್ರಮದಲ್ಲಿ ಪ್ರಗತಿಯನ್ನು ಸಾಧಿಸಿ ಬಿಜ್ಜಳನ ಕೃಪೆಯನ್ನು ಹೊಂದಿ ಮಂತ್ರಿಯ ಸ್ಥಾನವನ್ನು ಗಳಿಸಿಕೊಂಡರು. ಬಸವಣ್ಣನವರು ಅತ್ಯಂತ ಮೌಲಿಕವಾದ ವಚನಗಳನ್ನು ಬರೆದಿದ್ದಾರೆ. ಇವುಗಳಲ್ಲಿ ಸಾಮಾಜಿಕ, ಆಧ್ಯಾತ್ಮಿಕ, ತಾತ್ವಿಕ ಮೌಲ್ಯಗಳಿದ್ದು ಹಲವು ವಚನಗಳು ಕಾವ್ಯಮಯವಾಗಿರುವುದನ್ನು ಗುರುತಿಸಬಹುದಾಗಿದೆ. ಪಂಪಾದಿ ಕವಿಗಳ ಕಾವ್ಯಗಳ ಸಾಲುಗಳನ್ನು ಕೇಳದಿರುವ ಕನ್ನಡಿಗರಿರುವವರೇ ವಿನಃ ಬಸವಾದಿ ಶಿವಶರಣರ ವಚನಗಳ ಸಾಲುಗಳನ್ನು ಕೇಳದಿರುವವರ ಕನ್ನಡಿಗರಿಲ್ಲವೆನ್ನಬಹುದು. ಬಸವಣ್ಣನವರು ಕೂಡಲ ಸಂಗಮ ದೇವ ಎಂಬ ಅಂಕಿತದಲ್ಲಿ ವಚನಗಳನ್ನು ರಚಿಸಿದ್ದಾರೆ. ಇವರ ವಚನಗಳನ್ನು ಸಾರಾಂಶವನ್ನು ನಾವು ನೋಡೋದಾದರೆ, ಇದರಲ್ಲಿ ಭಕ್ತಿ ಭಂಡಾರಿ ಬಸವಣ್ಣನವರ ವಚನಗಳು ಆಧ್ಯಾತ್ಮ ಮತ್ತು ವ್ಯಕ್ತಿತ್ವ ವಿಕಸನದ ಮೂಲಕ ಸಾಮಾಜಿಕ ಸಾಮರಸ್ಯದ ಮಹತ್ವವನ್ನು ಸಾರುತ್ತವೆ. ಪ್ರಸ್ತುತ ಈ ವಚನದಲ್ಲಿ ನಿಜವಾದ ಭಕ್ತನ ಲಕ್ಷಣಗಳನ್ನು ವಿವರಿಸಲಾಗಿದೆ. ಮನ ಬೆರೆಸಿದಲ್ಲಿ ತನು ಕರಗದಿದ್ದಡೆ, ಸೋಂಕಿನಲ್ಲಿ ಪುಳಕಂಗಳು ಹೊರಹೊಮ್ಮದಿದ್ದಡೆ, ಕಂಡಾಗಳ ಅಶ್ರು ಜಲಗಳನ್ನು ಸುರಿಯದಿದ್ದಡೆ, ನುಡಿವಲ್ಲಿ ಗದ್ಗದಂಗಳು ಪೊನ್ಮಡೆದಿದ್ದಡೆ, ಕೂಡಲ ಸಂಗಮ ದೇವರ ಭಕ್ತಿಗಿದು ಚಿಹ್ನ, ಎನ್ನಲ್ಲಿ ಇವಿಲ್ಲಾಗಿ ಅನುಡಂಬಕ ಕಾಣಿರೆ. ಈ ವಚನದ ಸಾರಾಂಶವನ್ನು ನಾವು ನೋಡುವುದಾದರೆ, ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ನೈಜ ಭಕ್ತಿಯ ಸ್ವರೂಪವನ್ನು ವಿವರಿಸಿದ್ದಾರೆ. ದೇವರ ಮತ್ತು ಭಕ್ತನ ಮನಗಳೆರಡೂ ಬೆರೆತಾಗ ದೇಹ ಕರಗಬೇಕು. ದೇವರ ವಿಗ್ರಹವನ್ನು ಭಕ್ತ ಮುಟ್ಟಿದಾಗ ಅವನಿಗೆ ರೋಮಾಂಚನ ಪುಳಕವಾಗಬೇಕು. ಅದನ್ನು ಕಂಡಾಗ ಸಂತೋಷದಿಂದ ಕಣ್ಣಿನಿಂದ ನೀರು ಸುರಿಯಬೇಕು. ಸ್ತೋತ್ರ ಮಾಡುವಾಗ ಗಂಟಲು ಗದ್ಗದವಾಗಬೇಕು. ಇದೆಲ್ಲವೂ ಕೂಡಲ ಸಂಗಮ ದೇವನನ್ನು ನಿಜವಾಗಿ ಆರಾಧಿಸುವವರ ಚಿಹ್ನೆಗಳು. ನನ್ನಲ್ಲಿ ಇವೆಲ್ಲ ಇಲ್ಲವಾಗಿ ನಾನೊಬ್ಬ ಬೂಟಾಟಿಕೆಯವನಾಗಿದ್ದೇನೆ ಎಂದು ಬಸವಣ್ಣನವರು ಹಲಬಿದ್ದಾರೆ. ಎರಡನೆಯ ವಚನ, ಅರ್ಥರೇಖೆ ಇದ್ದಲ್ಲಿ ಫಲವೇನು, ಆಯುಷ್ಯ ರೇಖೆ ಇಲ್ಲದನ್ನಕ್ಕರ ಹಂದೆಯ ಕೈಯಲ್ಲಿ ಚಂದ್ರಾಯುಧವಿದ್ದಲ್ಲಿ ಫಲವೇನು, ಅಂಧಕನ ಕೈಯಲ್ಲಿ ದರ್ಪಣವಿದ್ದು ಫಲವೇನು, ಮರ್ಕಟನ ಕೈಯಲ್ಲಿ ಮಾಣಿಕವಿದ್ದು ಫಲವೇನು, ನಮ್ಮ ಕೂಡಲ ಸಂಗನ ಶರಣನ ಅರಿಯದವರ ಕೈಯಲ್ಲಿ ಲಿಂಗವಿದ್ದು ಫಲವೇನು, ಶಿವಪಥವನ್ನರಿಯದನ್ನಕ್ಕ. ಪ್ರಸ್ತುತ ವಚನದಲ್ಲಿ ಬಸವಣ್ಣನವರು ಮೂಲದಲ್ಲಿ ಸತ್ವವಿರದ ತೋರಿಕೆಯ ಭಕ್ತಿಯನ್ನು ವ್ಯಂಗ್ಯವಾಡಿದ್ದಾರೆ. ಶಿವಪಥವನ್ನರಿಯದವರು ಕೈಯಲ್ಲಿ ಲಿಂಗವನ್ನು ಹಿಡಿದುಕೊಂಡು ಫಲಪುಷ್ಪಗಳಿಂದ ಅರ್ಚಿಸಿದ ಮಾತ್ರಕ್ಕೆ ಅದು ಸದ್ಭಕ್ತಿಯ ಲಕ್ಷಣವಲ್ಲ. ಶಿವಪಥವನ್ನು ಅರಿತುಕೊಳ್ಳುವುದು ಮುಖ್ಯವೆಂದು ಬಸವಣ್ಣನವರ ಅಭಿಪ್ರಾಯ. ಅವನ್ನು ಹಲವಾರು ನಿದರ್ಶನಗಳ ಮೂಲಕ ನಿರೂಪಿಸಿದ್ದಾರೆ. ಮನುಷ್ಯನ ಕೈಯಲ್ಲಿ ಅರ್ಥರೇಖೆ ಇರಬಹುದು, ಆದರೆ ಅನುಭವಿಸಲು ಆಯಸ್ಸು ಮುಖ್ಯವಲ್ಲವೇ? ವೀರನ ಕೈಯಲ್ಲಿ ಚಂದ್ರಾಯುಧವಿದ್ದರೆ ಉಪಯುಕ್ತವಾದೀತು, ಆದರೆ ಹೇಡಿಯಾದವನ ಕೈಯಲ್ಲಿದ್ದರೆ ನಿರುಪಯುಕ್ತ. ಅದೇ ರೀತಿ ಕುರುಡನ ಕೈಯಲ್ಲಿ ಕನ್ನಡಿ ಇರುವುದರಿಂದ ಯಾವ ಪ್ರಯೋಜನವೂ ಇಲ್ಲ. ಕಾಣುವ ಕಣ್ಣೇ ಇಲ್ಲದ ಮೇಲೆ ಕನ್ನಡಿಯನ್ನು ಉಪಯೋಗಿಸುವ ಪ್ರಶ್ನೆಯೇ ಎದುರಾಗದು. ಹಾಗೆಯೇ ಮಾಣಿಕ್ಯದ ಬೆಲೆ ತಿಳಿಯದ ಮಂಗನ ಕೈಯಲ್ಲಿ ಮಾಣಿಕ್ಯವಿದ್ದರೆ ವ್ಯರ್ಥ. ಇವುಗಳಂತೆಯೇ ಶಿವಪಥವನ್ನರಿಯದ ಡಾಂಬಿಕನ ಬಳಿಯಲ್ಲಿ ಲಿಂಗವಿದ್ದ ಮಾತ್ರಕ್ಕೆ ಯಾವ ಪ್ರಯೋಜನವೂ ಇಲ್ಲ. ಲಿಂಗಧಾರಣೆಗಿಂತ ಶಿವಪಥದಲ್ಲಿ ನಡೆಯುವುದು ಮುಖ್ಯವೆಂದು ಬಸವಣ್ಣನವರ ಅಭಿಪ್ರಾಯವಾಗಿದೆ. ಮೂರನೇ ವಚನ, ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ಧರೆ ಹತ್ತಿ ಉರಿದಡೆ ನಿಲ್ಲಲು ಬಾರದು. ಏರಿ ನೀರುಂಬಡೆ ಬೇಲಿ ಕೈಯ ಮೇವಡೆ, ನಾರಿ ತನ್ನ ಮನೆಯಲ್ಲಿ ಕಳುವಡೆ
ತಾಯ ಮೊಲೆವಾಲು ನಂಜಾಗಿ ಕೊಲುವಡೆ ಇನ್ನಾರಿಗೆ ದೂರುವೆ ಕೂಡಲ ಸಂಗಮ ದೇವ. ಕಾಯಬೇಕಾದ ದೇವರೇ ಕೊಲ್ಲುವ ನಿರ್ಧಾರ ಮಾಡಿದಾಗ ರಕ್ಷಿಸಲು ಇನ್ಯಾರಿಂದಲೂ ಸಾಧ್ಯವಿಲ್ಲವೆಂಬುದನ್ನು ಬಸವಣ್ಣನವರು ಪ್ರಸ್ತುತ ವಚನದಲ್ಲಿ ಹಲವು ಉದಾಹರಣೆಗಳ ಮೂಲಕ ಸೊಗಸಾಗಿ ನಿರೂಪಿಸಿದ್ದಾರೆ. ಅಡುಗೆ ಮನೆಯೊಳಗಿರುವ ಒಲೆಯು ಹತ್ತಿ ಉರಿಯುತ್ತಿದ್ದಾಗ ನಾವು ಅದರ ಶಾಖವನ್ನು ತಾಳಿಕೊಂಡು ನಿಲ್ಲಬಹುದು, ಅದರ ಉಪಯೋಗವನ್ನು ಪಡೆದುಕೊಳ್ಳಬಹುದು. ಆದರೆ ನಾವು ಜೀವಿಸುತ್ತಿರುವ ನೆಲವೇ ಹತ್ತಿ ಉರಿಯತೊಡಗಿದರೆ ಆಶ್ರಯಕ್ಕೆ ನಾವು ಎಲ್ಲಿಗೆ ಹೋಗಬೇಕು? ನೀರಿನ ರಕ್ಷಣೆಗಾಗಿ ಕಟ್ಟಿದ ಏರಿಯೇ ನೀರನ್ನು ಕುಡಿದು ಬಿಟ್ಟರೆ, ರಕ್ಷಣೆಗೆಂದು ನಿರ್ಮಿಸಿದ ಬೇಲಿಯೇ ಬೆಳೆಯನ್ನು ಮೇಯ್ದಡೆ, ಗೃಹಿಣಿಯಾದವಳು ಸದ್ಗುಣಗಳನ್ನು ತರುವುದು ಮನೆಯಲ್ಲಿ ಕಳ್ಳತನ ಮಾಡಿದರೆ, ಶಿಶುವನ್ನು ಪಡೆಯಬೇಕಾದ ತಾಯಿಯ ಮೊಲೆಹಾಲು ವಿಷವಾಗಿ ಬಿಟ್ಟರೆ ರಕ್ಷಿಸುವುದು ಯಾರಿಂದಲೂ ಸಾಧ್ಯವಿಲ್ಲ. ಕಷ್ಟ ಬಂದಾಗ ರಕ್ಷಣೆಗೆ ದೇವರ ಮೊರೆ ಹೋಗುವುದು ಸಹಜ. ಆದರೆ ಆತನೇ ಕಷ್ಟ ಕೊಟ್ಟಾಗ ನಾವು ಯಾರಿಗೆ ದೂರನ್ನು ಸಲ್ಲಿಸುವುದೆಂದು ಬಸವಣ್ಣನವರು ಪ್ರಶ್ನಿಸಿದ್ದಾರೆ. ಇದಿಷ್ಟು ಬಸವಣ್ಣನವರ ವಚನಗಳ ಸಾರಾಂಶವಾದರೆ, ಇನ್ನು ಉರಿಲಿಂಗ ಪೆದ್ದಿಯ ವಚನಗಳು. ಈ ಉರಿಲಿಂಗ ಪೆದ್ದಿಯ ನಾವು ಕವಿ ಪರಿಚಯವನ್ನು ನಾವು ನೋಡುವುದಾದರೆ, ಅಲಕ್ಷಿತ ವಚನಕಾರರಲ್ಲಿ ಉರಿಲಿಂಗ ಪೆದ್ದಿ ಮುಖ್ಯನಾದವನು. ತಂದೆ ತಾಯಿಗಳು ಈತನಿಗೆ ಪೆದ್ದಣ್ಣ ಎಂದು ಹೆಸರಿಟ್ಟಿದ್ದರು. ಕಳ್ಳತನ ಇವನ ಕಸುಬಾಗಿತ್ತು. ಈತ ಒಮ್ಮೆ ಕಳ್ಳತನಕ್ಕೆಂದು ಉರಿಲಿಂಗ ದೇವರ ಮನೆಗೆ ತೆರಳಿದಾಗ ಅಲ್ಲಿನ ವಾತಾವರಣದಿಂದ ಈತನ ಮನಃ ಪರಿವರ್ತನೆಯಾಯಿತು. ಕಳ್ಳತನವನ್ನು ತೊರೆದು ಮಠಕ್ಕೆ ಕಾಡಿನಿಂದ ಸೌದೆ ತಂದು ಹಾಕತೊಡಗಿದ. ಒಂದು ದಿನ ಗುರುಕೃಪೆ ದೊರೆತ ಪರಿಣಾಮ ಪೆದ್ದಣ್ಣ ಉರಿಲಿಂಗ ಪೆದ್ದಿಯಾದ. ಈತ ಬರೆದಿರುವ 366 ವಚನಗಳು ಉಪಲಬ್ಧವಿದೆ. ತನ್ನ ವೈಚಾರಿಕ ಪ್ರಖರತೆಯಿಂದ ಉರಿಲಿಂಗ ಪೆದ್ದಿಯ ವಚನಗಳು ಗಮನ ಸೆಳೆಯುತ್ತವೆ. ಇವರ ವಚನಗಳನ್ನು ನಾವು ಸರಳ ಸಾರಾಂಶದಿಂದ ನಾವು ನೋಡುವುದಾದರೆ, ಸೂರ್ಯನಿಲ್ಲದ ಹಗಲುಂಟೆ ಅಯ್ಯ, ದೀಪ ಇಲ್ಲದೆ ಬೆಳಕುಂಟೆ ಅಯ್ಯ, ಪುಷ್ಪವಿಲ್ಲದ ಪರಿಮಳವನ್ನರಿಯಬಹುದೇ ಅಯ್ಯ, ಸಕಲವಿಲ್ಲದ ನಿಷ್ಕಲವ ಕಾಣಬಾರದು, ಮಹಾಘನ ನಿರಾಳ ಪರಶಿವನಿಂದ ಲಿಂಗವ ತೋರಿತ್ತು, ಉರಿಲಿಂಗಿ ಪೆದ್ದಿಪ್ರಿಯ ವಿಶ್ವೇಶ್ವರ. ಉರಿಲಿಂಗ ಪೆದ್ದಿಯು ಈ ವಚನದಲ್ಲಿ ಆಕಾರ ಸಹಿತವಾದ ಅಥವಾ ಸಾಕಾರ ದೇವತೆಯ ಆರಾಧನೆಗೂ ಆಕಾರರಹಿತ ಅಥವಾ ನಿಷ್ಕಲವಾದ ದೇವತಾರಾಧನೆಗೂ ಇರುವ ಸಂಬಂಧವನ್ನು ವಿವರಿಸಿದ್ದಾನೆ. ಸಂಪ್ರದಾಯದ ಪ್ರಕಾರ ನಿಷ್ಕಲವಾದ ದೇವತಾರಾಧನೆಯು ಸಾಕಾರ ಆರಾಧನೆಗಿಂತ ಶ್ರೇಷ್ಠ. ಆದರೆ ಸೂರ್ಯನಿರದೆ ಹಗಲು ಇರದಂತೆ, ದೀಪವಿಲ್ಲದೆ ಬೆಳಕಿರದಂತೆ, ಪುಷ್ಪವಿಲ್ಲದೆ ಪರಿಮಳವಿರದಂತೆ ಸಾಕಾರ ರೂಪಿಯಾದ ಶಿವನಿಲ್ಲದೆ ನಿರಾಕಾರ ರೂಪಿಯು ಲಿಂಗರೂಪಿಯೂ ಆದ ಶಿವನಿರುವುದು ಸಾಧ್ಯವಿಲ್ಲ ಎಂಬ ಭಾವನೆ ಅವನದಾಗಿದೆ. ಎರಡನೇ ಪದ್ಯ. ಪರುಷದ ಗೃಹದೊಳಗಿದ್ದು ತಿರುವನೆ ಮನೆ ಮನೆಯ, ತೊರೆಯೊಳಗಿದ್ದವನು ತೃಷೆಯಾಗಲರಸುವನೆ ಕರೆಯುವುದಕವ, ಮಂಗಳಲಿಂಗ ಅಂಗದ ಮೇಲೆ ಇದ್ದು ಅನ್ಯಲಿಂಗಗಳ ನೆನವನೆ ನಿಮ್ಮ ಭಕ್ತನು, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇದರ ಸಾರಾಂಶ ಹೀಗಿದೆ. ಪರುಷ ಎಂದರೆ ಮುಟ್ಟಿದ್ದನ್ನೆಲ್ಲ ಬಂಗಾರವಾಗಿಸುವ ಮಣಿ. ಅದರ ನಿವಾಸದಲ್ಲಿರುವವನು ಬೇಕಾದ್ದನ್ನೆಲ್ಲ ಪರುಷ ಮನೆಯಿಂದಲೇ ಪಡೆಯುವವನೇ ವಿನಃ ಮನೆ ಮನೆಗೆ ಹೋಗಿ ಭಿಕ್ಷೆ ಬೇಡುವುದಿಲ್ಲ. ಹಾಗೆಯೇ ಹರಿಯುತ್ತಿರುವ ತೊರೆಯ ಒಳಗಿರುವವನು ಬಾಯಾರಿದಾಗ ತೊರೆಯ ನೀರನ್ನು ಸೇವಿಸುತ್ತಾನಲ್ಲದೆ ನೀರಿಗೆಂದು ಮತ್ತೊಂದು ಕೆರೆಯ ನೀರನ್ನು ಹುಡುಕುತ್ತಾ ಹೋಗುವುದಿಲ್ಲ. ಕುಡಿಯಲು ಕೆರೆಯಲ್ಲಿನ ನಿಂತ ನೀರಿಗಿಂತ ಹರಿವ ತೊರೆಯ ನೀರು ಅತ್ಯುತ್ತಮ. ಹಾಗೆಯೇ ಶುಭಕರವಾದ ಶಿವಲಿಂಗವನ್ನು ಮೈಮೇಲೆ ಧರಿಸಿದವನು ಬೇರೆ ಲಿಂಗವನ್ನು ನೆನೆಯುವುದಿಲ್ಲ ಎಂದು ಉರಿಲಿಂಗ ಪೆದ್ದಿಯು ಹೇಳಿದ್ದಾನೆ. ವೀರಶೈವ ಸಿದ್ಧಾಂತದ ಪ್ರಕಾರ ದೇಹದ ಮೇಲಿರುವ ಇಷ್ಟಲಿಂಗವು ದೇವಾಲಯಗಳಲ್ಲಿ ಪುಣ್ಯಸ್ಥಳಗಳಲ್ಲಿ ಇರುವ ಇತರ ಶಿವಲಿಂಗಗಳಿಗಿಂತ ಬಹಳ ಶ್ರೇಷ್ಠ. ಈ ಹಿನ್ನೆಲೆಯಲ್ಲಿ ಪ್ರಸ್ತುತ ವಚನ ರಚನೆಯಾಗಿದೆ. ಮೂರನೇ ವಚನ. ಲಘು ಗುರುವಪ್ಪನೆ, ಗುರು ಲಘುವಪ್ಪನೆ, ಆಗದಾಗದು ಗುರುವೇ ಲಘು ಲಘುವೆ. ಶ್ರೀ ಗುರು ಲಘುವರ್ತನದಲ್ಲಿ ವರ್ತಿಸಿದಡೆ ಆಗದು ಆಚಾರ. ಶ್ರೀ ಗುರು ಲಿಂಗ ಜಂಗಮ ಪ್ರಸಾದವನ್ನು ತಾನೇ ಲಘು ಮಾಡಿ ಲಘುವಾದನಯ್ಯ, ಉರಿಲಿಂಗ ಪೆದ್ದಿಪ್ರಿಯ ವಿಶ್ವೇಶ್ವರ. ಇದರ ಸಾರಾಂಶ ಹೀಗಿದೆ. ಗುರುವಿನ ಘನತೆಯನ್ನು ಸಾರುವ ವಚನವಿದು. ಲಘು ಎಂಬುದಕ್ಕೆ ಚಿಕ್ಕದು, ಹಗುರವಾದುದು ಎಂಬರ್ಥವಿದೆ. ಅಂತೆಯೇ ಗುರು ಎಂಬುದಕ್ಕೆ ದೊಡ್ಡದು, ಹಿರಿದು ಎಂಬರ್ಥಗಳಿವೆ. ವರ್ತನೆಯಲ್ಲಿ ಹಗುರವಾಗಿ ನಡೆದುಕೊಳ್ಳುವುದು,
ಗಂಭೀರವಾಗಿ ಘನತೆಯಿಂದ ನಡೆದುಕೊಳ್ಳುವುದು ಮುಂತಾದ ಬಗೆಗಳಿವೆ. ಆದ್ದರಿಂದ ಉರುಲಿಂಗ ಪೆದ್ದೆಯು ಲಘುವು ಗುರುವಿನ ವರ್ತನೆ ತೋರನು, ಗುರುವಾದವನು ಲಘುವಾಗಿ ವರ್ತಿಸಬಾರದೆಂದಿದ್ದಾನೆ. ಅವನ ಅಭಿಪ್ರಾಯದಲ್ಲಿ ಲಘು ವರ್ತನೆಯ ವ್ಯಕ್ತಿ ಯಾವಾಗಲೂ ಲಘುವಾಗಿಯೇ ಉಳಿಯುತ್ತಾನೆ, ಗುರುವಾಗಿಯೇ ಇರುತ್ತಾನೆ. ಒಬ್ಬ ಶ್ರೇಷ್ಠ ಗುರುವಾದವನು ಲಘುವರ್ತನೆಯಲ್ಲಿ ನಡೆದುಕೊಳ್ಳುವುದು ಸರಿಯಾದ ಆಚಾರವಲ್ಲ. ಗುರು ಲಿಂಗ ಜಂಗಮ ದೇವ ತ್ರಿವಿಧವನ್ನು ಲಘುವಾಗಿ ಕಂಡವನು ತಾನೇ ಲಘುವಾಗುತ್ತಾನೆ. ಆದ್ದರಿಂದ ತ್ರಿವಿಧವನ್ನು ದೊಡ್ಡದೆಂದು ಭಾವಿಸಿ ಪಾಲಿಸಬೇಕೆಂದು ಉರುಲಿಂಗ ಪೆದ್ದೆಯು ತಿಳಿಸಿದ್ದಾನೆ. ಪ್ರೀತಿಯ ಮಕ್ಕಳೇ, ನಿಮಗೆಲ್ಲ ಇದು ಉಪಯುಕ್ತ ಆಗಿದೆ ಅಂಥೇಳಿ ನಾನು ಭಾವಿಸುತ್ತೇನೆ. ನಿಮಗೆ ಅನುಕೂಲವಾದಲ್ಲಿ ಒಂದು ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಅಂತ ಹೇಳ್ತಾ ಮತ್ತೊಂದು ವಿಡಿಯೋದಲ್ಲಿ ನಿಮಗೆ ಸಿಗುತ್ತೇನೆ. ಏನಾದರೂ ಸಲಹೆ ಮತ್ತು ಸೂಚನೆಗಳಿದ್ದರೆ ದಯವಿಟ್ಟು ತಿಳಿಸಿ ಅಂತ ಹೇಳುತ್ತೇನೆ. ತಮಗೆಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.